ಮಗು ಗುಂಡು ಗುಂಡಾಗಿ ದಪ್ಪ ಆಗಬೇಕಾ? ಹಾಗಿದ್ರೆ ತಪ್ಪದೆ ವಾರಕ್ಕೆ 2 ದಿನ ಈ ಒಂದು ಬೇಬಿ ಫುಡ್ ರೆಸಿಪಿನ ಮಾಡಿಕೊಡಿ. ಖಂಡಿತ ಗುಂಡು ಗುಂಡಾಗಿ ಚಬ್ಬಿಯಾಗಿ ಮುದ್ದಾಗಿ ದಪ್ಪ ಆಗಿಬಿಡುತ್ತೆ. ಹಾಗಿದ್ರೆ ಈ ರೆಸಿಪಿನ ಮಾಡೋದು ಹೇಗೆ ಅಂತೇಳಿ ಪಟ್ಟಂತ ನೋಡೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ ಸ್ವಲ್ಪ ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಸಬ್ಬಕ್ಕಿ ತೊಗೊಂಡು ಅದ್ರ ಜೊತೆಗೆ ಡ್ರೈ ಫ್ರೂಟ್ಸನ್ನು ತೊಗೊಂಡಿದ್ದೀನಿ. 2 ವಾಲ್ನಟನ್ನು ತೊಗೊಂಡಿದ್ದೀನಿ. ಆಮೇಲೆ 1 ಖರ್ಜೂರ, ಸಾಫ್ಟ್ ಖರ್ಜೂರ ಬರುತ್ತಲ್ಲ ಆ ಖರ್ಜೂರ ತೊಗೊಂಡಿದ್ದೀನಿ. ಸ್ವಲ್ಪ ಪಂಪ್ಕಿನ್ ಸೀಡ್ಸನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿನೂ ಕೂಡ 2 ಗೋಡಂಬಿನ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ 2ರಿಂದ 3 ಬಾರಿ ತೊಳ್ಕೊಬೇಕಾಗತ್ತೆ. ನಂತರ ಖರ್ಜೂರದ ಒಳಗೆ ಬೀಜ ಇರುತ್ತಲ್ವ ಅದನ್ನು ತೆಗೆದುಬಿಟ್ಟು ನೀರನ್ನು ಹಾಕಿ ಇದನ್ನು ನೆನೆಯೋದಕ್ಕೆ ಅಂತೇಳಿ ಬಿಡಬೇಕಾಗತ್ತೆ. ಕನಿಷ್ಠ ಪಕ್ಷ 2 ಗಂಟೆಗಳ ಕಾಲ ನೆನೆಸಬೇಕು. 2ರಿಂದ 3 ಗಂಟೆಗಳ ಕಾಲ ಇದನ್ನು ನೆನೆಸ್ಬೇಕಾಗತ್ತೆ. ನೋಡಿ, ಇದನ್ನು ನೆನೆಸಿಟ್ಕೊಂಡಿದ್ದಾಗಿದೆ, ಎಲ್ಲ ಚೆನ್ನಾಗಿ ನೆಂದಿದೆ. ಸಬ್ಬಕ್ಕಿ ಮಕ್ಕಳು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು, ಚೆನ್ನಾಗಿ ಡೈಜೆಷನ್ ಮಾಡ್ಕೊಳ್ತಾರೆ. ಮತ್ತು ಡ್ರೈ ಫ್ರೂಟ್ಸನ್ನೆಲ್ಲ ಬಳಸಿರೋದ್ರಿಂದ ತುಂಬ ಚೆನ್ನಾಗಿ ವೆಯ್ಟ್ ಗೇನ್ ಅನ್ನೋದಾಗುತ್ತೆ. ಈ ಬಾದಾಮಿ ಇರುತ್ತಲ್ಲ ಅದ್ರ ಸಿಪ್ಪೆ ತೆಗೆದು ನೀವು ರುಬ್ಕೋಬೋದು. ನಾನು ಹಾಗೆ ಡೈರೆಕ್ಟಾಗಿ ಹಾಕಿ ರುಬ್ಕೊಂಡಿದ್ದೀನಿ. ನೋಡಿ, ನೆನೆಸಿಟ್ಟಿರ್ತೀವಲ್ಲ ಆ ನೀರನ್ನೇನು ಚೆಲ್ಲಬಾರ್ದು. ಮೊದಲೇ 2 ಬಾರಿ ತೊಳೆದಿರ್ತೀವಿ, ನಂತರ ನೀರನ್ನು ಹಾಕಿ ನೆನೆಸಿರ್ತೀವಲ್ವ ಆ ನೀರನ್ನು ಹಾಕ್ಕೊಂಡು ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನುಣ್ಣಕ್ಕೆ ರುಬ್ಕೋಬೇಕು. ಈಗ ನಾನು ಹಾಲನ್ನು ಕಾಯೋಕ್ಕೆ ಅಂತೇಳಿ ಇಟ್ಟಿದ್ದೀನಿ. ಹಾಲು ಚೆನ್ನಾಗಿ ಕಾದಿದೆ. ಇವಾಗ ರುಬ್ಕೊಂಡಿರೋ ಪೇಸ್ಟನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ನೀವು ಹಸುವಿನ ಹಾಲನ್ನು ಬಳಸಬಹುದು. ನಿಮ್ಮ ಮಗುಗೆ 1 ವರ್ಷ ಆಗಿಲ್ಲ ಅಂದರೂ ಕೂಡ ನೀವು ಇದನ್ನೆಲ್ಲ ನೆನೆಸಿ ರುಬ್ಕೊಂಡಿರ್ತೀರಲ್ಲ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಗಂಟುಗಳಿಲ್ಲದೆ ಇರೋ ಥರ ಮಿಕ್ಸ್ ಮಾಡಿಬಿಟ್ಟು 5 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸಿ ಪ್ಯೂರಿ ಥರ ನೀವು ಮಾಡಿಕೊಡ್ಬೋದು. ವರ್ಷದ ಮೇಲ್ಪಟ್ಟ ಮಕ್ಕಳಿಗಾದರೆ ಹಾಲಿನ ಜೊತೆ ನೋಡಿ ಇದನ್ನು ರುಬ್ಕೊಂಡಿರೋಂಥ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸಣ್ಣ ಉರಿನಲ್ಲಿಟ್ಟು ಪ್ಲೇಟನ್ನು ಮುಚ್ಚಿಬಿಡ್ಬೇಕಾಗತ್ತೆ. 2ರಿಂದ 3 ನಿಮಿಷಗಳವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ಬೇಬಿ ಫುಡ್ ರೆಸಿಪಿ ಅನ್ನೋದು ತಟ್ ಅಂತೇಳಿ ಪಟ ರೆಡಿ ಆಗಿಬಿಡುತ್ತೆ. ಸೊ ಮಕ್ಕಳು ವೆಯ್ಟ್ ಗೇನ್ ಆಗಬೇಕು, ನಾವು ಏನು ತಿನ್ಸಿದ್ರು ದಪ್ಪ ಆಗ್ತಾ ಇಲ್ಲ ಅಂತನೋರು ಖಂಡಿತ ನೀವು ವಾರದಲ್ಲಿ 2 ದಿನ ಈ ಒಂದು ಬೇಬಿ ಫುಡ್ ರೆಸಿಪಿನ ಟ್ರೈ ಮಾಡಿ ನೋಡಿ. ರಿಸಲ್ಟ್ ಅಂತೂ ಸೂಪರಾಗಿ ಬರುತ್ತೆ. ಮತ್ತು ಇಲ್ಲಿ ಖರ್ಜೂರ ಎಲ್ಲ ಬಳಸಿರ್ತೀವಲ್ವ ನಾವು, ನ್ಯಾಚುರಲಾಗಿ ಸ್ವೀಟಾಗಿರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಬೆಲ್ಲ ಅದೆಲ್ಲ ಏನೂ ಹಾಕೋ ಅವಶ್ಯಕತೆಯೇ ಇಲ್ಲ. ಡ್ರೈ ಫ್ರೂಟ್ಸ್ನೆಲ್ಲ ಬಳಸಿರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡೋದಕ್ಕೆ ನೋಡಿ ಎಷ್ಟು ಯಮ್ಮಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ಇಲ್ಲಿ ನೋಡಬಹುದು. ಹಾಗಿದ್ರೆ ಇನ್ನೇಕೆ ತಡ, ಈ ಒಂದು ಬೇಬಿ ಫುಡ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಇವಾಗಲೇ ಲೈಕ್ ಕೊಟ್ಬಿಟ್ಟು ಯಾರೆಲ್ಲ ಪುಟ್ಟ ಮಕ್ಕಳಿದ್ದಾರೆ ಆ ತಾಯಿಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. 2 ವರ್ಷ 3 ವರ್ಷದ ಮಕ್ಕಳಿಗೂ ಕೂಡ ಈ ಒಂದು ಬೇಬಿ ಫುಡ್ ರೆಸಿಪಿನ ಮಾಡಿ ಕೊಡಬಹುದು. ತುಂಬ ಆರೋಗ್ಯಕರವಾಗಿ ವೆಯ್ಟ್ ಗೇನ್ ಅನ್ನೋದು ಆಗುತ್ತೆ. ಸ್ನೇಹಿತರೆ, ನಾನು ಈಗಾಗಲೇ ಸಾಕಷ್ಟು ಆರೋಗ್ಯಕರವಾದ ಮಗುವಿನ ತೂಕವನ್ನು ಹೆಚ್ಚಿಸುವ ಬೇಬಿ ಫುಡ್ ರೆಸಿಪಿಗಳನ್ನು ಮತ್ತು ಹೋಮ್ ರೆಮಿಡೀಸ್ ನ್ಯಾಚುರಲ್ ಆಗಿರೋಂಥ ಮನೆಮದ್ದುಗಳನ್ನೆಲ್ಲ ಶೇರ್ ಮಾಡಿದ್ದೀನಿ. ಆಸಕ್ತಿ ಇದ್ದವರು ಎಲ್ಲ ವಿಡಿಯೋಗಳನ್ನು ನೋಡಿ. ಹಾಗೆ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಒಳ್ಳೆ ಬೇಬಿ ಫುಡ್ ರೆಸಿಪಿ ವಿಡಿಯೋಗಳನ್ನು ಮನೆಮದ್ದುಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ನಾನು ಆದಷ್ಟು ಬೇಗ ಮತ್ತೆ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆಲ್. ತುಂಬ ಹೃದಯದ ಧನ್ಯವಾದಗಳು.